ಅಪ್ಪ, ಯಾಕೋ ಬೆಳಗ್ಗಿಂದ ತುಂಬ ಸುಸ್ತಾಗ್ತೈತೆ. ತಲೆಲ್ಲ ಸುತ್ತದಂಗೆ ಆಗ್ತೈತೆ. ವಾಂತಿ ಬೇರೆ ಬಂದಂಗೆ ಆಗ್ತಾ ಐತೆ. ಇದ್ಯಾರಿದು ಇಟ್ಲ ಬಗ್ಲಾಗ ಹಿಂಗ್ ವಾಂತಿ ಮಾಡ್ಕೊಂತದ್ರಿ? ನಮ್ಮ ಪಾರಿ ಏನಪ್ಪ, ಬೆಳಗಿಂದ ಮಕ್ಕ ಬೇರೆ ಎಳೆ ಬಿಟ್ಕೊಂಡೇ ಇದ್ಲು. ಬೆಳಗಿಂದ ಹುಷಾರಿತ್ತೋ ಇಲ್ಲೋ ಈ ಹುಡುಗಿಗೆ ಯಾಕೋ ಒಂಥರ ವಾಂತಿ ಮಾಡ್ಕೊಂತಿದ್ದಾಳೆ. ನಾಕೇನೆ ವಾಂತಿ ಮಾಡ್ಕೊಂತಿದ್ದಾಳೇನ? ಪಾರಿ, ಅಮ್ಮ ಪಾರಿ, ಏನತ್ತಮ್ಮ? ಅಯ್ಯೋ, ಯಾಕಮ್ಮ ಹಿಂಗ್ ವಾಂತಿ ಮಾಡ್ಕೊಂತಿದೀಯ? ಅಮ್ಮ ಗೊತ್ತಿಲ್ಲ, ಬೆಳಗಿಂದ ಯಾಕೋ ಊಟನೇ ಸೇರ್ತಿಲ್ಲ. ವಾಂತಿ ಬಂದಂಗೆ ಆಗ್ತಾ ಐತೆ. ಎಷ್ಟು ಹೇಳ್ತೀನಿ ನಿನಗೆ, ಅವ್ರ ಕರೆದು ಇವ್ರ ಕರೆದು ಅಂತ ಉಣ್ಬೇಡ ಅಂತಂದು. ಅಮ್ಮ ಅವಳರ ಕರೆದು ಇವಳರ ಕರೆದು ಅವ್ರ ಮನೆಗೆ ಹಂಗೆ ಉಣ್ಣಕ್ಕೆ ಹೋಗ್ತೀಯ. ನೋಡಿ ಹೆಂಗ್ ಸುಸ್ತಾಗಿ ಕುತ್ಕೊಂಡಿದೀಯ. ಒಟ್ಟಿಗೆ ಇಟ್ಕೊಂಡಿದ್ದೋ ಏನೋ. ಅದ್ಯಾ ನಾನು ಕಳ್ಳನ ಮುಂಡೆ ಕಣ್ಗಿನ್ ಹಾಕಿದ್ಲೋ ಏನೋ ತಿಂತಿರೋದ್ರ ಮೇಲೆ ಕಾಲ್ದೊಳಾಗಿತ್ತೋ ಏನ. ಬಾ, ಒಂದು ರ್ಯಾಂಟ ಗುಳಿಗೆ ತಂದು ಕೊಡ್ತೀನಿ, ತಿಂದ್ಬಿಟ್ಟು ಒಂಚೂರು ಮೊಸರನ್ನ ಉಂಡು ಮಕ್ಕಳನ್ನ ಬಾ ಸ್ವಲ್ಪ. ಹಂಗೆ ರಂಚ್ ಹಾಕ್ತಾನೆ. ಅಮ್ಮ ನಂಗೆ ಏನು ಊಟ ಬೇಡಮ್ಮ, ನಂಗೆ ಸುಸ್ತಾಗ್ತೈತೆ. ಉಂಡಂಗೆ ತಿಂದಂಗೆ ಆಗಿರೋದು ನೋಡಿ ನೀನು ಹೆಂಗ ಹೋಗಿದೀಯಾ? ಮಕ ನೋಡಕ್ಕಾಗ್ತಿಲ್ಲ ನಿಂದ. ಮಕನ ಹೇಳಿ ಬಿಟ್ಟಿದ್ದೆ ಹುಡುಗಿ. ಏನಿಲ್ಲ, ಸ್ವಲ್ಪ ಗಾಳಿ ಕುತ್ಕೊಂಡ್ರೆ ಸರಿ ಹೋಗುತ್ತೆ, ಸುಮ್ಮನಿರು. ಬಾ, ಇಲ್ಲೊಂದೇ ಹಾಸ್ಪಿಟ್ಲಿಗೆ ಹೋಗ್ಬರೋಣ. ಅಮ್ಮ ಹಾಸ್ಪಿಟ್ಲಿಗೆ ಅದೇ ಬೇಡಮ್ಮ, ನಾನು ಬರೋಣ ಹಾಸ್ಪಿಟ್ಲಿಗೆ. ಯಾಕೆ? ಆಸ್ಪತ್ರೆ ಇಲ್ಲೇ ತಾನೆ ಮಗಳದಲ್ಲೇ ಇರೋದು. ಬಾರೆ, ಡಾಕ್ಟರ್ ಒಂದು ಇಂಜೆಕ್ಷನ್ ಏನಾದ್ರು ಮಾಡ್ತಾರೆ. ಬಾರೆ, ಭಾಳ ಸುಸ್ತಾಗಿರೋದು ಕಾಣ್ತಿ ಕಣೆ. ಬಾರೆ. ಇಲ್ಲಮ್ಮ, ನಾನು ಬರೋಲ್ಲ. ಯಾಕೆ ಬರಲ್ಲ? ಏನಿಲ್ಲ, ನಾನು ಬರಲ್ಲ ಅಂದ್ರೆ ಬರೋದಿಲ್ಲ. ನನ್ನ ಆಸ್ಪತ್ರೆ ಮಾತ್ರ ಕರಿಬೇಡ, ನಾನು ಆಸ್ಪತ್ರೆ ಮಾತ್ರ ಬರಲ್ಲ. ಆಸ್ಪತ್ರೆ ಬರೋದಂಗೆ ಇಲ್ಲೇ ಕೂತ್ಕೊಂಡ್ರೆ ನೀವು ಕಾಯಿಲೆಯಿಂದ ವಾಸಿ ಆಗೋದೇನು? ಇಲ್ಲ, ನಾನು ಬರಲ್ಲ. ನನಗೆ ಒಂದು ಲೋಟ ನೀರ ಮಜ್ಜಿಗೆ ಏನಾದ್ರು ತಂದ್ಕೊಡು, ನಾನು ನೀರೇ ಕುಡಿತೀನಿ. ನಾನು ಹಾಸ್ಪಿಟ್ಲಿಗೆ ಮಾತ್ರ ಬರಲ್ಲ. ಹಠಮಾರ್ ಹುಡುಗಿ ಕಣೆ ನೀನು. ಇದು ಆಸ್ಪತ್ರೆ ಕರೆದು ಬರೋದಿಲ್ಲ. ನಮ್ಮ ಜೀವ ಇಂಡಕ್ಕೆ ಮಾತ್ರ ಚೆನ್ನಾಗಿದ್ದೀರಾ ಹಂಗನೆ. ಇರು, ಹೋಗಿ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ ಇರು. ಸರಿ ಹೋಗಮ್ಮ. ಎಷ್ಟು ಹೇಳಿದ್ರು ಕೇಳಲ್ಲ. ಆಳು ಮುಳು ತಿನ್ಬೇಡ್ರಿ ಅಂದ್ರೂ ತಿನ್ಬಿಡ್ತಾವೆ. ಹಿಂಗೆ ಕಕ್ಕಂಗೆ ಕುತ್ಕೊಂಡ್ಬಿಡ್ತಾರೆ ಹಂಗೆ. ನಂಗೆ ಯಾಕೆ ಹಿಂಗೆ ವಾಂತಿ ಆಗ್ತಿರ್ಬೇಕು, ಯಾಕೆ ಹಿಂಗೆ ಸುಸ್ತಾಗ್ತಿರ್ಬೇಕು? ಅದು ಬೇರೆ ಮುಟ್ಟಾಗ 1.5 ತಿಂಗಳು ಬೇರೆ ಆಗೈತೆ. ಭಯ ಬೇರೆ ಆಗ್ತೈತೆ. ಏನು ಮಾಡೋದಪ್ಪ? ಒಂದ್ಸರಿ ಕಿಟ್ ತಂದ್ಬಿಟ್ಟು ಚೆಕ್ ಮಾಡಬೇಕು. ಪ್ರೆಗ್ನೆಂಟ್ ಆಗಿದ್ದೀನೋ ಏನೋ. ಏನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಅಷ್ಟೇ ನನ್ನ ಕತೆ. ನಮ್ಮಮ್ಮ ನನ್ನ ಸಾಯಿಸೇ ಬಿಡ್ತಾಳೆ. ಏನು ಮಾಡೋದು ನೋಡ್ತೀನಿ. ತಗೊಳಮ್ಮ, ನೀರು ತಂದಿದ್ದೀನಿ, ಕುಡಿ. ಕೊಡಮ್ಮ. ಪಾರಿ, ಸುಸ್ತಾದ್ರೆ ಹೇಳಮ್ಮ, ಹೋಗ್ಬರೋಣ. ಅದಕ್ಕೆ ಹಂಗೆ ಮಕ ಹೇಳ್ಬಿಟ್ಕೊಂಡು ಕೂತ್ಕೊಂಡಿದ್ಯಾ? ಅಮ್ಮ ಏನಿಲ್ಲ ಕಣಮ್ಮ, ಏನಿಲ್ಲ ಬಿಡು. ಸರಿ ನಮ್ಮ ಆಗ್ತಾಗ, ನನಗೆ ಒಳಗೆ ಕೆಲಸ ಅದಾವೆ. ಕುಂತ್ಕೊಂಡೆ ಗಾಡಿ ಕುತ್ಕೊಂಡು ಬಾ ಒಳಗೆ. ಹೆಂಗ? ಸರಿನಮ್ಮ. ಇವಾಗ ಏನು ಮಾಡೋದು? ಹೋಗಿ ತಗೊಂಬರ್ಲಾ? ತಗೊಂಬಂದ್ಬಿಡ್ತೀನಿ. ಇಲ್ಲೇ ಪಕ್ಕದಾಗೆಲ್ಲ ಮೆಡಿಕಲ್ ಸ್ಟೋರು, ತಗೊಂಬಂದು ಒಂದ್ಸರಿ ಚೆಕ್ ಮಾಡಿಬಿಡ್ತೀನಿ. ಹೆಂಗನ ಆಗಲಿ. ಹಿಂಗೋ ತಂದಿಟ್ಟಿದ್ದೀನಿ. ಇವಾಗ ಚೆಕ್ ಮಾಡ್ಕೊಳಕೋದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ನಾಳೆ ಚೆಕ್ ಮಾಡ್ಕೊಳ್ತೀನಿ. ಅಪ್ಪ, ಟೆಸ್ಟ್ ಮಾಡೋದಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ರಿಸಲ್ಟ್ ಏನು ಬರುತ್ತೋ ಏನೋ. ದೇವ್ರೇ, ನೆಗೆಟಿವ್ ಬಂದಿರ್ಲಪ್ಪ. ನೋಡ್ತೀನಿ ಏನು ಬಂದೈತಪ್ಪ. ಇದೇನಿದು? ಅಯ್ಯೋ ದೇವ್ರೇ, ಪಾಸಿಟಿವ್ ಬಂದೈತಲ್ಲಪ್ಪ. ಏನು ಮಾಡೋದು ಇವಾಗ? ನನ್ನ ಜೀವನ ಹೋದಂಗೆ ಆಗ್ತೈತೆ. ಅಯ್ಯೋ ದೇವ್ರೇ, ಯಪ್ಪ, ನನ್ನ ಕೈ ಕಾಲೇ ಆಡ್ತಿಲ್ಲ. ಏನು ಮಾಡೋದು? ಮೊದಲು ಈ ರವಿಗೆ ಹೇಳ್ಬೇಕು. ಫೋನ್ ಮಾಡ್ತೀನಿ. ಅವನಿಗೆ ಫೋನ್ ಮಾಡೋಕ್ಕೂ ಮುಂಚೆ ಮೊದಲು ಈ ಕಿಟ್ ತೆಗೆದು ಬಿಸಾಡ್ತೀನಿ ಇರಪ್ಪ. ಮತ್ತು ಆಮೇಲೆ ಇದನ್ನು ಯಾರನ್ನ ನೋಡಿ ಅಷ್ಟೇ ನನ್ನ ಕತೆ. ಹಲೋ, ಹೇಳಿ ಪಾರಿ ಮೇಡಮ್, ಏನು ಇವತ್ತು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ನಿನ್ನ ತಮಾಷೆ ಸೈಡ್ಗೆ ಹಾಕಿ ಇಲ್ಲಿ ಫಸ್ಟ್ ನಾನು ಹೇಳೋದನ್ನ ಕೇಳಿಸ್ಕ. ನನ್ನ ಟೆನ್ಷನ್ ನನಗಾಗಿದ್ರೆ ಇವನೇನೇನು ತಮಾಷೆ ಮಾಡ್ತಾನೆ. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏನೈತೆ? ಏನಿಲ್ಲ, ಅದು ಅಮ್ಮ ತಾಯಿ, ನೀನು ಅದು ಇದು ಅಂತ ರಾಗ ಹೇಳಿಬೇಡ. ನಿಮ್ಮ ಮನೆ ಹತ್ರ ಹೇಳ್ದಂಗೆ ಹೇಳೋದೇನು ಅಂತ. ಏನಿಲ್ಲ, ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇರೋದೊಂದು ಬಾಯಿ ಅಲ್ವೇನೆ, ಅದ್ರಾಗೆ ಹೇಳು. ಇವಳು ಟೆನ್ಷನ್ ತಗೊಳ್ತಾಳೆ, ನನಗೂ ಟೆನ್ಷನಿಗೆ ಸಾಯಿಸ್ತಾಳೆ. ಏನು ಹೇಳೆ? ಏನಿಲ್ಲ ರವಿ, ಅದು ನನಗೆ ಪ್ರೆಗ್ನೆಂಟ್ ಆಗಿದ್ದೀನಿ. ಹೌದು, ನೀನು ಕೇಳಿಸ್ಕೊಂತಿರೋದು ನಿಜ. ನನಗೀಗ 1.5 ತಿಂಗಳು. ತಲೆ ಕೆಟ್ಟೋಳೆ, ಏನು ಹೇಳ್ತಿದ್ಯಾ? ನಿಜನೇ ಹೇಳ್ತಿರೋದು. ನಾನು ಇವಾಗಿನ ಚೆಕ್ ಮಾಡ್ಕೊಂಡೆ, ಪಾಸಿಟಿವ್ ಬಂದಿದೆ. ಮತ್ತೆ ಏನೇ ಮಾಡೋದು ಇವಾಗ? ಮನೆಗೆ ಗೊತ್ತಾಯ್ತಾ?
ಮನೇಲಿ ಯಾರಿಗೂ ಗೊತ್ತಿಲ್ಲ. ನನಗೆ ಬೇರೆ ತುಂಬ ವಾಂತಿ ಬೆಳಗ್ಗೆಯಿಂದ. ಅದಕ್ಕೆ ಅಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತೈತೆ. ನಾನು ಅಂದ್ರೂ ಹೋಗ್ಲಿಲ್ಲ. ಮತ್ತು ಆಸ್ಪತ್ರೆಗೆ ಹೋಗ್ಬೇಡ, ಒಂದು ಸ್ವಲ್ಪ ಇರೇ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ನಾಳೆ ಬೆಳಗ್ಗೆ ಬರ್ತಿರ್ತೀನಿ. ನಾವು ನಾಳೆ ಅಲ್ಲಿ ಗಣೇಶನ ಗುಡಿ ಐತಲ್ಲ, ಅಲ್ಲಿ ಮದುವೆ ಮಾಡ್ಕೋಬೇಕು ಅಷ್ಟೇ ನನ್ನ. ಸಡನ್ನಾಗಿ ಹಂಗೆ ಹೇಳಿದ್ರೆ ಹೆಂಗೆ? ಹಂಗೂ ಇಲ್ಲ ಹೆಂಗೂ ಇಲ್ಲ. ನಾಳೆ ನಾನು ಲಗೇಜ್ ತಗೊಂಡು ಬರ್ತಿರ್ತೀನಿ ಅಷ್ಟೇನೆ. ನಾಳೆ ನಮ್ಮ ಮದುವೆ, ಇಲ್ಲಾಂದ್ರೆ ನಾನು ಕಿರಣ ಬಾವಿನ ನೋಡ್ಕೋತೀನಿ ಅಷ್ಟೇನೆ. ಒಂದು ಸ್ವಲ್ಪ ಇರೇ. ಒಂದು ಸ್ವಲ್ಪ ಇರು, ಅವಾಗಿರು ಇವಾಗಿರು ಅನ್ನೋದಿಗೆ ನಿನ್ನ ಮಗಳು ಬಂದ್ಬಿಟ್ಟು ನಿನ್ನ ಎದೆ ಮೇಲೆ ಜಾಸ್ತಿ ಹೊಡಿತಾರೆ. ಅಲ್ಲಿವ್ರಿಗೆ ಹಂಗೆ ಇರಲ್ಲ. ಹಂಗಲ್ವೇ, ಒಂದು ವಾರ ಟೈಮ್ ಕೊಡು. ಸರಿ, ಒಂದು ವಾರ ಅಷ್ಟೇ ಟೈಮ್ ಕೊಡೋದು. ಆಮೇಲೆ ನೀನೇನು ಡಿಸೈಡ್ ಮಾಡಲಿಲ್ಲದ್ರೆ ನಾನು ಇರೋದಿಲ್ಲ ಅಷ್ಟೇನೆ. ಸರಿ ಆಯ್ತಾಗ. ಸರಿ, ನಮ್ಮಮ್ಮನ ಅತ್ತಿಗೆನೋ ಬಂದಂಗಾಯ್ತು. ನಾನು ಫೋನ್ ಇಡ್ತೀನಿ. ಸರಿ ಕಣೆ. ನೋಡಿದ್ರ ನನ್ನ ಪರಿಸ್ಥಿತಿ ಏನಾಗಿದೆ ಅಂತಂದು. ನಾನು ಈ ವಿಚಾರದಲ್ಲಿ ತುಂಬ ಹುಷಾರಾಗಿರ್ಬೇಕಿತ್ತು. ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ದಕ್ಕೆ ಇವತ್ತು ನನ್ನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಕತೆ ಹೀಗೆ ಮುಂದೋಗ್ತಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಬಗ್ಗೆ ತಿಳಿಸ್ತಾ ಇರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.